ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯನ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯನ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ಅದ್ರ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನ ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿ ಮಾಲಾ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ಮಿಥುನ ರಾಶಿ 2026 ಫೆಬ್ರವರಿ 15ನೇ ತಾರೀಕಿನ ನಂತರ, ಮಹಾಶಿವರಾತ್ರಿಯ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಏನೆಲ್ಲ ಬದಲಾವಣೆ ವಾರ ಫಲದಲ್ಲಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ವಿವಾಹಕ್ಕೆ ಕಾರಕನಾಗಿರುವಂತಹ ಗುರುಗ್ರಹ ಬಂದು ರಾಶಿ ವಿವಾಹದ ಪ್ರಾಪ್ತಿ, ಎಂಗೇಜ್ಮೆಂಟ್ ಸಾಧ್ಯತೆ, ಒಳ್ಳೆ ಸಂಬಂಧ ಬರೋ ಸಾಧ್ಯತೆ, ಆಮೇಲೆ ಗಂಡ ಹೆಂಡತಿ ಮಂದಿ ಬಿರಸ ಉಂಟು ದೂರ ಆಗಿದೆ, ಅವರು ಹತ್ರ ಆಗೋ ಸಾಧ್ಯತೆಗಳು, ಆಮೇಲೆ ಕೆಲವರು ಅನವಶ್ಯಕವಾಗಿ ದೂರ ಆಗಿರ್ತಾರೆ, ಸೆಪರೇಟ್ ಆಗಿರ್ತಾರೆ, ಒಂದಾಗೋ ಸಾಧ್ಯತೆಗಳು ಇರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಈ ರಾಶಿಯವರು ಎದುರಿಸ್ತಾ ಇದ್ರೆ ಇದ್ರಲ್ಲಿ ಸುಧಾರಣೆಗಳು ಕಾಣುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರುವಂತಹ ಪ್ರಗತಿಯನ್ನ ನೋಡ್ತಾರೆ. ಏಕಾಗ್ರತೆ ಬಹಳ ಚೆನ್ನಾಗಿರುತ್ತೆ. ಅದನ್ನ ದಶಮವಾದ ಶನಿ ಕರಿಯರ್ ರಿಲೇಟೆಡ್ ಇಶ್ಯೂಸ್ ಗಳನ್ನ ಡಿಲೇಯನ್ನ ಮಾಡ್ತಾರೆ. ಅಷ್ಟಮಾಧಿಪತಿ ದಶಮ ಸ್ಥಾನದಲ್ಲಿ ಇಶ್ಯೂಸ್ಗಳು ಅಂದ್ರೆ ಹೊಸ ಜಾಬ್ ಪ್ರಯತ್ನ ಮಾಡ್ತಿರೋ ಸಮಸ್ಯೆಗಳು, ಸರಿಯಾಗಿರೋ ಪ್ರೋಗ್ರೆಸ್ ಇರಲ್ಲ, ಆಮೇಲೆ ಇಂಟರ್ವ್ಯೂಸ್ ಗಳಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಈ ತರ ಸಮಸ್ಯೆಗಳನ್ನ ಮಿಥುನ ರಾಶಿ ಫಾಲೋ ಮಾಡ್ತಾ ಅಂದ್ರೆ ಫೇಸ್ ಮಾಡ್ತಾರೆ. ಬಟ್ ಇದನ್ನ ಸರಿ ಮಾಡ್ಕೊಳ್ಬಹುದು. ನಾನು ಯಾವಾಗೂ ಸಜೆಸ್ಟ್ ಮಾಡೋದು, ಹನುಮಾನ್ ಕರೆಸಿದಿ ಮಂತ್ರ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ, ಜಪಮಾಲೆ ತರಿಸ್ಕೊಳ್ಳಿ, ರೆಗ್ಯುಲರ್ ಚಾಂಟ್ ಮಾಡಿ. ಯಾಕೆ? ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗ್ತಾ ಹೋಗುತ್ತೆ. ಮಂತ್ರ ಜಪಕ್ಕಿರುವಂತಹ ಶಕ್ತಿ ಬಹಳ ವಿಶಿಷ್ಟವಾಗಿರುವಂತದ್ದು. ನಾನು ಪರ್ಸನಲ್ ಆಗಿ ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. ಇನ್ ಯಾವುದೇ ತರದ್ದು ನೀವು ಮಾಡೋಕ್ ಸಾಧ್ಯ ಇಲ್ಲ. ಅದರಿಂದ ರಿಸಲ್ಟ್ ಕೂಡ ಬಹಳ ಕಡಿಮೆ. ಮಿಥುನ ರಾಶಿಯವರಿಗೆ ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿ ಆಗ್ಬೋದು, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ರಿಲೇಟೆಡ್ ಆಗಿರುವಂತಹ ಇಶ್ಯೂಸ್ಗಳು, ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತ ಕಿರಿಕಿರಿಗಳು ನಿಮ್ಗೆ ಉಂಟಾಗತ್ತೆ. ಸಾಲವು ಬಹಳ ಲೇಟ್ ಆಗ್ಬೋದು. ಸಾಲದ ಹೊರೆ ಹೆಚ್ಚಾಗೋ ಸಾಧ್ಯತೆ ಇರೋದ್ರಿಂದ ಕಡಿಮೆ ಮಾಡಿ ಅದನ್ನು. ಸಾಲದಿಂದ ನಂಗೆ ತುಂಬಾ ಸಾಲ ಇದೆ ಯಾವಾಗ ತೀರತ್ತೆ ಅಂತಾರೆ. ಬಟ್ ಇದು ಬಂದು ಅಸ್ಟ್ರಾಲಜಿಕಲ್ಗಿಂತ ಅವರು ಅದನ್ನ ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು. ಈ ಸಾಲ ತೀರ್ಸೋಕ್ ಶಕ್ತಿ ನನಗಿದೆಯಾ, ಕೆಪಾಸಿಟಿ ಇದೆಯಾ, ಒಂದು ಪ್ಲಾನ್ ಮಾಡ್ಕೊಂಡು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ ಇದ್ ಮಾಡ್ತಾ ಹೋಗ್ಬೇಕೆ ಹೊರತು ಸುಮ್ಮನೆ ಎಮೋಷನಲ್ ಆಗಿ ಹೊರಟು ಸಿಕ್ಕಾಬಿಟ್ಟೆ ಸಾಲ ಮಾಡಿ ಆಮೇಲೆ ತೀರ್ಸಕ್ ಆಗ್ತಿಲ್ಲ ಅಂದ್ರೆ ತುಂಬಾ ಒಂದು ಅವಿವೇಕಿತನ ಅದು.
ಸೊ ಎಲ್ಲದನ್ನು ಲಾಂಗ್ ಟರ್ಮ್ ದೂರದೃಷ್ಟಿಯಿಂದ ಬೆನಿಫಿಟ್ ಯಾವ್ದು ಕೊಡ್ತಾ ಆ ಡಿಸಿಷನ್ ತಗೊಳ್ದಾಗ ನಾವು ಸಾಲ ಮಾಡಿರೋದು ತಪ್ಪು. ಆತರ ಮ್ಯಾಜಿಕಲ್ ಆಗಿ ಯಾವ್ದೋ ಮಂತ್ರ ಪೂಜೆ ಮಾಡಿದ ತಕ್ಷಣ ನಿಮ್ಗೆ ಸಾಲ ತೀರಲ್ಲ. ಬಟ್ ಒಳ್ಳೆ ಟೈಮ್, ಗುಡ್ ಟೈಮ್, ಪ್ಲಸ್ ಅದರಲ್ಲಿ ನಿಮಗೆ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುವಂತ ಸಮಯವನ್ನು ಒಬ್ಬ ಅಸ್ಟ್ರಾಲಜರ್ ಹೇಳ್ಬೋದು. ಆಮೇಲೆ ನವಮ ಭಾವ ಇರೋದ್ರಿಂದ ಬಹಳಷ್ಟು ಸ್ಥಳ ಸಂಚಾರ, ವಿಶೇಷವಾಗಿರೋ ಸ್ಥಳಗಳಿಗೆ ಹೋಗುವಂಥದ್ದು ಇವೆಲ್ಲ ಬರುತ್ತೆ. ಆಮೇಲೆ ಇದ್ರ ಜೊತೆಯಲ್ಲಿ ಬಹಳ ದಿನಗಳಿಂದ ಯಾವುದೋ ವ್ಯಕ್ತಿಯನ್ನ ನೀವು ನೋಡಿರಲ್ಲ, ಆ ವ್ಯಕ್ತಿನ ಭೇಟಿಯಾಗೋ ಸಾಧ್ಯತೆಗಳು, ಹೊಸ ಸ್ಥಳಗಳಿಗೆ ಭೇಟಿ, ಹೊಸ ಪರಿಚಯಗಳ ಸಾಧ್ಯತೆ ಆಗುತ್ತೆ. ಕುಟುಂಬದಲ್ಲಿ ಬಹಳ ಅಂದ್ರೆ ಒಳ್ಳೆಯ ವಾತಾವರಣನೇ ಇರುತ್ತೆ. ಬಟ್ ಅಗೇನ್ ಸ್ಯಾಟರ್ನ್ ಶನಿ ಗ್ರಹ ಅಲ್ಲಿ ನೋಡ್ತಿರೋದ್ರಿಂದ ಕಿರಿಕಿರಿಗಳು, ಅನಾವಶ್ಯಕ ಮನಸ್ತಾಪಗಳು, ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿಗಳಾಗೋ ಸಾಧ್ಯತೆ ಇರುತ್ತೆ. ಓಕೆನಾ. ಆಮೇಲೆ ಉದ್ಯೋಗಾಕಾಂಕ್ಷಿಗಳಿಗೆ ನಾನು ಆಲ್ರೆಡಿ ಹೇಳಿದ ಹಾಗೆ ಕಿರಿಕಿರಿಗಳು ಮತ್ತೆ ವಿಳಂಬ ಆಗೋ ಸಾಧ್ಯತೆ, ಮತ್ತೆ ಪ್ರಾಪರ್ಟಿ ಖರೀದಿಗೆ ಇದು ಬಹಳ ಒಳ್ಳೇದು. ಅದರಲ್ಲಿ ಲ್ಯಾಂಡ್ ನ ಖರೀದಿ ಯಾರು ಮಾಡ್ತಿದ್ದೀರಾ, ಮನೆಯನ್ನ ಬಿಟ್ಟು ಲ್ಯಾಂಡ್ ಖರೀದಿ, ಹಳೆ ಮನೆಗಳನ್ನ ಯಾರು ಹುಡುಕ್ತಾ ಇರ್ತೀರಾ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡೋರಿಗೆ ಬಹಳ ಅನುಕೂಲವಾಗಿರುತ್ತೆ. ವ್ಯಾಪಾರಿಗಳಲ್ಲಿ, ಬಿಸ್ನೆಸ್ ಮ್ಯಾನ್ಗಳಿಗೆ ಖಂಡಿತವಾಗ್ಲೂ ಲಾಭದ ಅವಕಾಶ ಹೆಚ್ಚಾಗಿರುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ಮಿಥುನ ರಾಶಿಗೆ ಸಂಬಂಧಪಟ್ಟಂತದ್ದು. ನಮಸ್ಕಾರ.